ಕನಕಪುರದಲ್ಲಿ ಏನು ಲೋಕೇಶ್ ಅಣ್ಣವರು ಕೆಲವೊಂದಷ್ಟು ವಿಚಾರಗಳನ್ನ ಭಾಳ ನೋವಿನಿಂದ ಹೇಳಿದರು. ಇಲ್ಲಿ ಕನಕಪುರದಲ್ಲಿ ನಮ್ಗೆ ಯಾರೂ ಕೂಡ ಇವತ್ತು ಗಂಡಿಲ್ಲ, ಯಾರೂ ಕೂಡ ಇವತ್ತು ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥದ್ದಕ್ಕೆ ನಮಗೆ ಮೇಟಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲ ಮನಸ್ಸಿನಲ್ಲಿ ದಯವಿಟ್ಟು ಅದನ್ನು ಇವತ್ತಿನಿಂದ ತೆಗೆದಾಕಿ ನಾನು ಮುಂಬರ್ತಕ್ಕಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ನನ್ನ ಕಣ್ಮುಂದೆ ಇರ್ತಕ್ಕಂಥದ್ದು ಮೊದಲು ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ನಾವು ಎದುರು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ವಿಶೇಷವಾಗಿ ಇವತ್ತು ನಾನೊಂದು ಮಾತನ್ನ ಕೊಡ್ತಾ ಇದ್ದೇನೆ. ಯಾವ ಕಾರಣಕ್ಕೂ ನಿಮ್ಮ ಕೈನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಜಿಲ್ಲೆಯಲ್ಲಿ ನಾವು ಪಲಾಯನವಾದ ಮಾಡಿ ಮತ್ತಿನ್ನೆಲ್ಲ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜಿಲ್ಲೆಯ ಜನತೆ ಸದಾಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಗುರುತಿಸಿದ್ದೀರಿ, ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ. ದೇವೇಗೌಡರು ಸಾಹೇಬ್ರನ್ನ ನೀವು ಸಾತ್ನೂರಿನಲ್ಲಿ ಆ ಹಿಂದೆ ಸಾತ್ನೂರು ಅಂತ ಏನಿತ್ತು, ಅದಾದಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಗೊತ್ತಣ್ಣ 85ನೇ ಇಸ್ವಿನಲ್ಲಿ ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಹಾಸನದಿಂದ ಹೊಳೆನರಸೀಪುರ ಬಂದು ಇಲ್ಲಿ ನಿಂತಂಥ ಸಂದರ್ಭದಲ್ಲಿ ಅವ್ರನ್ನ ಗೌರವ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯನ್ನು ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥ ಜಿಲ್ಲೆ ತಾಲೂಕು ಅಂತಕ್ಕಂಥದ್ದಾದರೆ ಅದು ಕನಕಪುರ ತಾಲೂಕು ಅಂತಕ್ಕಂಥದ್ದನ್ನು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ತಾವೇನು ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ಇಲ್ಲಿ ನಿಂತಿದ್ದೀರಿ, ನಮಗೆ ಸ್ವಾಗತ ಕೋರಿದ್ದೀರಿ. ಒಂದು ಮಾತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆಗಳು ಇವತ್ತು ಒಂದು ರಾಜಕಾರಣದ ಬೇರನ್ನು ಸೃಷ್ಟಿ ಮಾಡ್ತಕ್ಕಂಥ ಚುನಾವಣೆಗಳು. ಹಾಗಾಗಿ ನೀವೆಲ್ಲ ಭಾಳ ಜನ ಇವತ್ತು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷಿತರು ಭಾಳ ಜನ ಇರ್ತೀರಿ, ಇಲ್ಲ ಅಂತ ಏನಿಲ್ಲ. ನಾವು ಸ್ವಲ್ಪ ನಿಮ್ಮ ಜೊತೆಲಿ ನಿಂತು ಬೆನ್ನು ತಟ್ಟಿದರೆ 100ಕ್ಕೆ 100 ನೀವೆಲ್ಲ ಮುಂದೆ ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಆ ಬೆನ್ನು ತಡ್ತಕ್ಕಂಥ ಕೆಲಸ ನಿಮ್ಮ ಜೊತೆಯಲ್ಲಿ ಸದಾಕಾಲ ಮಾಡ್ತಾನೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮೊದಲು ನಾವು ಮುಂದಿಟ್ಕೊಂಡು ಹೋಗೋಣ, ಭಾಳ ದೂರ ಹೋಗೋದು ಬೇಡ. ಇನ್ನು ವಿಧಾನಸಭಾ ಚುನಾವಣೆ 3 ವರ್ಷ ಇದೆ. ಇನ್ನು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸರ್ಕಾರ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಬಹುಶಃ ಅವರಿಗೆ ಒಳಗಡೆ ಕಳೆದ 2 ವರ್ಷದಿಂದ ಅವ್ರು ನೀಡಿರ್ತಕ್ಕಂಥ ಆಡಳಿತ ಯಾವ ರೀತಿ ಇವತ್ತು ಜನರು ಅವ್ರನ್ನ ತಿರಸ್ಕಾರ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಅವ್ರಿಗೆ ಒಳಗಡೆ ಆತಂಕ ಇದೆ. ಕೋರ್ಟು ಚೀಮಾರಿ ಹಾಕಿದೆ, ಚುನಾವಣೆ ಮಾಡಿ ಅಂತ ಇದೆ ಕೋರ್ಟು. ಆದರೂ ಕೂಡ ಸರ್ಕಾರ ಇವತ್ತು ZPTP ಚುನಾವಣೆ ಡೇಟನ್ನು ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಕೂಡ ಮೀನಮೇಷ ಎಣಿಸ್ತಾ ಇದ್ದಾರೆ. ಅಂದರೆ ಬಹುಶಃ ಅವರಲ್ಲಿ ಏನೋ ಒಂದು ಆತ್ಮವಿಶ್ವಾಸದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಇದು ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲೇಬೇಕು. ಅದು ಪಕ್ಷದ ಚಿಹ್ನೆನಲ್ಲಿ ಅಧಿಕೃತವಾಗಿ ನಡೀದೆ ಹೋದರೂ ಕೂಡ ಅಧಿಕೃತವಾಗಿ. ಆದರೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೀವು ನಿಂತ್ಕೊಳ್ತೀರಿ. ನಾನೊಂದು ಮಾತನ್ನು ಹೇಳ್ತೀನಿ ಚಿಕ್ಕಪ್ಪ ಅವ್ರಿಗೆ, ದಯಮಾಡಿ ಇಲ್ಲಿ ಎಲ್ಲರೂ ಪ್ರಮುಖ ಮುಖಂಡರುಗಳಿದ್ದೀರಿ, ಒಂದು ತಂಡ ಮಾಡ್ಕೊಳ್ಳಿ. ಎಲ್ಲ ಹೋಬಳಿಗಳಿಗೂ ಹೋಗಿ, ಪಂಚಾಯಿತಿಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಬೂತ್ ಲೆವೆಲ್ಗೆ ಹೋಗಿ ಒಂದು ಪಟ್ಟಿ ಮಾಡ್ಕೊಂಬನ್ನಿ. ನಾವೆಲ್ಲ ಸಾಮೂಹಿಕವಾಗಿ ಒಂದು ರೌಂಡು ಲೀಡರ್ಗಳು, ಕುಮಾರಣ್ಣವರು ಇರ್ತಾರೆ, ಮಂಜಣ್ಣವರು ಇರ್ತಾರೆ ಜೊತೆಯಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಿಕಟಪೂರ್ವ ಶಾಸಕರು, ಮಾಗಡಿ ತಾಲೂಕು ನನಗೆ ಬಲಗೈ ಬಂಟರಾಗಿ ಜಿಲ್ಲೆನಲ್ಲಿ ಇವತ್ತು ನನಗೊಂದು ಶಕ್ತಿಯನ್ನು ತುಂಬಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ. ಮಂಜಣ್ಣವ್ರ ಬಗ್ಗೆ ನಾನು ಹೇಳಬೇಕು ಅಂತಕ್ಕಂಥದ್ದಾದರೆ ಅವ್ರನ್ನೂ ನೀವು ನೋಡ್ಕೊಂಬಂದಿದ್ದೀರಿ, ನಾವೆಲ್ಲ ನಿಮ್ಮ ಜೊತೆನಲ್ಲಿದ್ದೀವಿ. ಸಾಮೂಹಿಕವಾಗಿ ಕೂತು ಕುಮಾರಣ್ಣನ ಜೊತೆ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನೀವುಗಳು ನಮಗೆ ಡೈರೆಕ್ಷನ್ಸ್ ಕೊಡ್ತಿರೋ ಆ ಡೈರೆಕ್ಷನ್ಸ್ ಮೇಲೆ ಕನಕಪುರ ತಾಲೂಕಿನಲ್ಲಿ ಪಕ್ಷ ಬೇರು ಮಟ್ಟದಿಂದ ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡೋಣ. ಯಾವ ಕಾರಣಕ್ಕೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ದೇವೇಗೌಡರ ಕುಟುಂಬ ಎಂದೂ ಕೂಡ ರಾಜಕೀಯವಾಗಿ ಸೋಲು ಏಳು ಬೀಳು ಎಲ್ಲವನ್ನ ನೋಡಿದ್ದೇವೆ. ನಾವು ಸೋತ್ವಿ ಅಂದ ಮಾತ್ರಕ್ಕೆ ಎದುರ್ಕೊಂಡು ಮನೆಯಲ್ಲಿ ಸೇರ್ಕೊಳ್ತಕ್ಕಂಥ ಜಾಯಮಾನ ನಂದಂತೂ ಅಲ್ಲ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇದೇ 2019ರ ಲೋಕಸಭಾ ಚುನಾವಣೆಯಲ್ಲಿ ಆಗಿನ್ನೂ ನನಗೆ ವಯಸ್ಸು ಚಿಕ್ಕದು, ನಮ್ಮ ಪಕ್ಷದಲ್ಲಿ 7ಕ್ಕೆ 7 ಜನ ಶಾಸಕ ಮಿತ್ರರು ಗೆದ್ದಿದ್ರು. ಕುಮಾರಣ್ಣವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಾಪ ಇವತ್ತಿನ ಕಾಂಗ್ರೆಸ್ನ ಪಕ್ಷ ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದರು ಹೇಳ್ಕೊಳ್ಳೋದಕ್ಕೆ. ಆದರೆ ಅವತ್ತು ನನ್ನ ಸೋಲಿಗೆ ಕಾರಣ ಯಾರಾದರೂ ಅವತ್ತು ಕಾಂಗ್ರೆಸ್ ಜೊತೆಲಿದ್ದು ಬೆನ್ನಿಗೆ ಚೂರಿ ಚುಚ್ಚಿದ್ರು.
ಮತ್ತು ರಾಮನಗರಕ್ಕೆ ಬರ್ತೀನಿ. ರಾಮನಗರದಲ್ಲಿ ಒಂದು ಕಡೆ ಮಾಗಡಿ, ಒಂದು ಕಡೆ ಕುಣಿಗಲ್ಲು, ಇನ್ನು ಬಹುತೇಕ ಒಂದು 10-11 ಕ್ಷೇತ್ರಗಳು ರಾಮನಗರನು ಸೇರಿದಂತೆ ಎಂಥದ ರಾತ್ರೋರಾತ್ರಿ ಪಾಪ ಇಲ್ಲೊಬ್ಬರು ಮಹಾನ್ ಭಾವರು ಮಾಜಿ ಸಂಸದರಿದ್ರಲ್ಲ, ಮಹಾನ್ ಭಾವರು, ಅವರ ಬ್ರೇನ್ ಚೈಲ್ಡು, ಅವರ ಪಾಪ ಆ ಏನು ಚಾಣಾಕ್ಷತನದ ರಾಜಕಾರಣ ರಾತ್ರೋರಾತ್ರಿ ಜನಕ್ಕೆ, ಪಾಪ ಮುಗ್ಧ ಜನತೆಗೆ, ಕೆಲವೊಂದಷ್ಟು ಜನಕ್ಕೆ ಯಾಮಾರಿಸ್ತಕ್ಕಂಥಕ್ಕೋಸ್ಕರ ಅದೆಂಥದೋ ರೇಷನ್ ಕೊಡ್ತೀವಿ 5-5 ಸಾವಿರ ರೂಪಾಯಿ ನಮಗೆ ಮತ ಹಾಕಿದ್ರೆ ಅಂತ ಸುಳ್ಳಳಿ ಮತ ಹಾಕ್ಸ್ಕೊಂಡ್ರಲ್ಲ, ನಾಚಿಕೆ ಆಗೋದಿಲ್ವ? ಕೊನೆಗೆ ಪಾಪ ಅದೇನು ಕಾರ್ಡ್ಗಳನ್ನ ತಗೊಂಡು ಇಟ್ಕೊಂಡಿದ್ರು, ಅವ್ರಿಗೆ 5 ಸಾವಿರ ರೂಪಾಯಿ ಕೊಡೋದು ನಾನು ತಪ್ಪು ಅಂತ ಹೇಳೋದಿಲ್ಲ. ಕೆಲವೊಂದಷ್ಟು ಸಮಾಜಗಳು ಇವತ್ತಿಗೂ ಕೂಡ ನಮ್ಮ ರಾಜ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೊಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಭಾಳ ವೇಗ ಕಂಡಿದೆ. ಆದರೂ ಕೂಡ ಕೆಲವೊಂದಷ್ಟು ಸಮಾಜಗಳು, ಕೆಲವಷ್ಟು ವರ್ಗಗಳು ಇನ್ನೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಅವ್ರಿಗೆ 5 ಸಾವಿರ ರೂಪಾಯಿ ದೊಡ್ಡದನ್ಸಿದೆ ಅವತ್ತು. ನಾನು ತಪ್ಪಂತ ಹೇಳೋದಿಲ್ಲ, ನಾನು ಯಾವತ್ತೂ ಕೂಡ ಮತದಾರರ ಮೇಲೆ ದೂಷಣೆ ಮಾಡಿಲ್ಲ, ಮಾಡೋದೂ ಇಲ್ಲ. ಆದರೆ ಮತದಾರರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ನೀವು ವಾಮಮಾರ್ಗವನ್ನು ಹಿಡಿತಕ್ಕಂಥದ್ದು, ಯಾಮಾರಿಸಿ ಇನ್ನೇನು ಬಿಡಪ್ಪ ಒಂದ್ಸಲಿ ಮತ ಹಾಕಿದ ಮೇಲೆ 5 ವರ್ಷ ಇನ್ನೇನು ನಮ್ಮನ್ನ ಯಾರನ್ನೂ ಅಳ್ಳಾಡ್ಸೋಕ್ಕಾಗೋದಿಲ್ಲ ಅಂತ ನಿಮ್ಮ ಈ ಉದ್ದಟತನದ ಮನಸ್ಥಿತಿಗೆ ಇವತ್ತು ಕನಕಪುರ ತಾಲೂಕಿನ ಜನತೆ 83,000 ಮತ JDS BJP ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಪಾಪ ಇವತ್ತು ಡೈರಿ ಚುನಾವಣೆ, ಓಹೋ ಏನಪ್ಪ ಡೈರಿ ಚುನಾವಣೆ ನಡೆದಿದ್ದ ರೀತಿ, ಏನ್ರಿ ನಡೆದಿದ್ದು ಚುನಾವಣೆ? ಕುಮಾರಣ್ಣವರು ಈ ರಾಜ್ಯದಲ್ಲಿ, ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದರು? ಒಂದಿನ ಆದರೂ ಅವರೇನಾದರೂ ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತಾನೆ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಜೈಮುತ್ತು ಗೆದ್ದೋಯ್ತಾನೆ, 3ನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ 17 ಸೊಸೈಟಿಗಳನ್ನ ನಮ್ಮ ಜೊತೆನಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು. ಜೈಮುತ್ತುನ ಡಿಸ್ಕ್ವಾಲಿಫಿಕೇಶನ್ನೇ ಮಾಡಿಬಿಡ್ಬೇಕು ಚುನಾವಣೆ ನಿಲ್ಲದೆ ಇರಂಗೆ ಅಂತ. ಪಾಪ ಅವನೊಂದು ಕಡೆ ಚುನಾವಣೆ ಮಾಡಬೇಕಾ, ಇನ್ನೊಂದು ಕಡೆ ಕೋರ್ಟ್ ಕಚೇರಿನೂ ಹೋಗ್ಬೇಕು. ಈ ರೀತಿ ಯಾವತ್ತಾದರೂ ಕುಮಾರಣ್ಣ ಅವ್ರು ಮಾಡ್ಕೊಂಬಂದವ್ರ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.